down and getting fee for a moment. Just for a moment. ಬಳಸ್ತೀನಿ ಇಲ್ಲಿಗೆ ಬರ್ತಾರೆ ಡಾಕ್ಟರ್ ಬರ್ತಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕ ಕಾಡಿಗೇನಹಳ್ಳಿಯಲ್ಲಿ ಬೆಂಗಳೂರಿನ ಈಸ್ಟ್ ಪಾಯಿಂಟ್ ಆಸ್ಪತ್ರೆಯ ಸಹಕಾರದೊಂದಿಗೆ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಶನಿವಾರ ಆಯೋಜಿಸಲಾಯಿತು. ಕಳೆದ 2 ವಾರಗಳಿಂದ ಪ್ರತಿ ಶನಿವಾರ ವಿವಿಧ ಗ್ರಾಮಗಳಲ್ಲಿ ಆರೋಗ್ಯ ಶಿಬಿರಗಳನ್ನು ನಡೆಸುತ್ತಿರುವ ಟ್ರಸ್ಟ್ ಪೆರೆಸಂದ್ರ ಹಾಗೂ ಜಾತವಾರ ನಂತರ ಇಂದು ತಾಲೂಕಿನ ಚಿಕ್ಕ ಕಾಡಿಗೇನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕರಿಗೆ ಶಿಬಿರವನ್ನು ಏರ್ಪಡಿಸಿತ್ತು. ಶಿಬಿರದಲ್ಲಿ 500ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿ ಹೃದಯ, ಕಣ್ಣು, ಮೂಳೆ, ಕಿವಿ, ಮೂಗು, ಗಂಟಲು ಹಾಗೂ ಚರ್ಮರೋಗ ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ತಜ್ಞ ವೈದ್ಯರಿಂದ ತಪಾಸಣೆ ಮಾಡಿಸಿಕೊಂಡು ವೈದ್ಯಕೀಯ ಸಲಹೆ ಪಡೆದುಕೊಂಡರು. ಏನು ತಾವೆಲ್ಲ ಚಾನಲ್ಸ್ ಅವ್ರು ಬಂದಿದ್ದೀರಾ, ಎಲ್ಲರೂ ಗ್ರಾಮೀಣ ಭಾಗದ ಯುವಕರೇ. ನಿಮಗೆಲ್ಲರಿಗೂ ಗೊತ್ತಿದೆ ಆರೋಗ್ಯದ ವ್ಯವಸ್ಥೆ ನಮ್ಮ ಸರ್ಕಾರಗಳು ಯಾವ ರೀತಿ ಮಾಡ್ತಿದೆ, ನಮ್ಮ ಜನ ಯಾವ ರೀತಿ ಪರದಾಡ್ತಿದ್ದಾರೆ ಅಂತ. ನಾವು ಮಾಡ್ತಾ ಇರೋ ಆರೋಗ್ಯ ಶಿಬಿರಗಳಿಂದ ಹಠಾತ್ತಾಗಿ ಏನೋ ಎಲ್ಲ ಬದಲಾವಣೆ ಆಗಿಬಿಡುತ್ತೆ ಅಂತ ನನಗೇನಿಲ್ಲ. ಆದರೆ ಸಮಾಜದಲ್ಲಿ ಒಂದು ಅಳಿಲು ಸೇವೆ ಸಲ್ಲಿಸುವಂತಹ ಕಾರ್ಯವನ್ನು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನ ಅಡಿಯಲ್ಲಿ ನನ್ನೆಲ್ಲ ಸ್ನೇಹಿತರು, ಯುವ ಮಿತ್ರರ ಜೊತೆಗೆ ಮಾಡ್ಕೊಂಡು ಬರ್ತಾ ಇರೋದು ತಮಗೆಲ್ಲ ಗೊತ್ತೇ ಇದೆ. ಅದೇ ರೀತಿ ಏನು ಈಸ್ಟ್ ಪಾಯಿಂಟ್ ಹಾಸ್ಪಿಟ್ಲ್ ಏನಿದೆ ಇವತ್ತು, ಇವ್ರ ಜೊತೆ ನನಗೆ ಒಂದು 7-8 ವರ್ಷಗಳ ಸಂಬಂಧ. 7-8 ವರ್ಷಗಳ ಹಿಂದೆಯೇ ನರೇಂದ್ರ ಮೋದಿಯವರ ಜನ್ಮದಿನ ದಿವಸ ಸೇವಾ ದಿನ ಅಂತ ಏನು ಪ್ರಾರಂಭ ಮಾಡಿದ್ರು, ಅವರ ಹೆಸರಿನಲ್ಲಿ ಸೇವಾ ದಿನ ಅಂತ ಏನು ಒಂದು ಕರೆ ಕೊಟ್ಟು ಮಾಡೋಕ್ಕೆ ಇದು ಮಾಡಿದ್ರು, ಆವತ್ತು ನಾನು ಮೊದಲನೇ ಬಾರಿಗೆ ಮಾಡಿದ್ದೆ. ಸೊ ಐ ಆಮ್ ನಾಟ್ ರಾಂಗ್, ಮೋಸ್ಟ್ಲಿ 2018ರಲ್ಲಿ ನರೇಂದ್ರ ಮೋದಿಜಿಯವರ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆವತ್ತು ನನಗೆ ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ ಅವರು ಪರಿಚಯ ಆಗಿತ್ತು. ಆವತ್ತಿಂದನೂ ಸತತವಾಗಿ ನಾವು ಅವರ ಜೊತೆ ಸೇರಿ ವಿವಿಧ ಆರೋಗ್ಯ ಶಿಬಿರಗಳನ್ನು ನಡೆಸೋದು ಅಲ್ಲದೆ, ಎಷ್ಟೋ ಸಲ ಶಿಬಿರಗಳು ಅಲ್ಲದೇ ಇದ್ದರೂ ಸಹ ಬೇರೆ ಬೇರೆ ಪೇಷಂಟ್ಗಳು ಬೇರೆಯವರೆಲ್ಲ ಬಂದಾಗ ಅವ್ರ ಹಾಸ್ಪಿಟ್ಲಿಗೆ ಕಳಿಸಿದಾಗ ಕೆಲವು ಸಲ ಉಚಿತವಾಗಿ, ಕೆಲವು ಸಲ ರಿಯಾಯಿತಿ ದರದಲ್ಲಿ ಮುತುವರ್ಜಿ ವಹಿಸಿ ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟು ಕಳಿಸಿದ್ದಾರೆ. ಮೊದಲನೇದಾಗಿ ನಾನು ಈಸ್ಟ್ ಪಾಯಿಂಟ್ ಹಾಸ್ಪಿಟ್ಲ್ ಅವರಿಗೆ ಏನು ನಾನು ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅವರ ಎಲ್ಲ ಸಿಬ್ಬಂದಿ ವರ್ಗ ಏನು ಪ್ರತಿ ವಾರ ಬರ್ತಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಜೊತೆಗೆ ನನ್ನೆಲ್ಲ ಯುವ ಮಿತ್ರರು, ನಾನು ಯಾವಾಗಲೂ ಹೇಳೋದೊಂದೇ, ಸಂದೀಪ್ ರೆಡ್ಡಿ ಒಂದು ಮುಖ ಅಷ್ಟೇ, ನನ್ನ ಹಿಂದೆ ಅಗಾಧವಾದ ಶಕ್ತಿ ಇರೋದು ನನ್ನ ಯುವ ಮಿತ್ರರು ಮತ್ತು ನನ್ನ ಹಿರಿಯರ ಮಾರ್ಗದರ್ಶನ ಮತ್ತು ನನ್ನೆಲ್ಲ ಕಿರಿಯ ಯುವಕರ ಅವರ ಶ್ರಮದಾನದಿಂದ ಮಾತ್ರನೇ ಇವತ್ತು ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತಿದೆ. ಅವರೆಲ್ಲರಿಗೂ ನಾನು ಮನದಾಳದ ನಮಸ್ಕಾರಗಳನ್ನು ತಿಳಿಸ್ತೇನೆ. ಈ ಸಂದರ್ಭದಲ್ಲಿ ಮಾತನಾಡಿದ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ, ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು. ಬಡವರು ಹಾಗೂ ಗ್ರಾಮೀಣ ಜನರು ವೈದ್ಯಕೀಯ ವೆಚ್ಚವನ್ನು ಭರಿಸಲು ಸಾಧ್ಯವಾಗದೆ ಸಂಕಷ್ಟಕ್ಕೆ ಸಿಲುಕುವ ಪರಿಸ್ಥಿತಿ ಇದೆ. ಇಂಥವರಿಗೆ ನೆರವಾಗುವ ಉದ್ದೇಶದಿಂದ ಗ್ರಾಮೀಣ ಭಾಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದೆ ಅಂತ ಹೇಳಿದರು. ಇನ್ನು ಗ್ರಾಮೀಣ ಪ್ರದೇಶಗಳ ಬಡವರು, ವೃದ್ಧರು ಹಾಗೂ ಸಾಮಾನ್ಯ ಜನರ ಆರೋಗ್ಯ ಸುಧಾರಣೆಗೆ ಟ್ರಸ್ಟ್ ಬದ್ಧವಾಗಿದೆ. ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳ ಅಭಿವೃದ್ಧಿಯಿಂದ ಮಾತ್ರ ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಿಸಲು ಸಾಧ್ಯವಾಗುತ್ತದೆ ಎಂಬ ನಂಬಿಕೆಯಿಂದ ಸಮಾಜಮುಖಿ ಕಾರ್ಯಗಳನ್ನು ನಿರಂತರವಾಗಿ ಕೈಗೊಳ್ಳಲಾಗುತ್ತದೆ. ಕ್ಷೇತ್ರದ ಪ್ರತಿಯೊಂದು ಗ್ರಾಮದಲ್ಲೂ ಇಂತಹ ಆರೋಗ್ಯ ಶಿಬಿರಗಳನ್ನು ನಡೆಸುವ ಉದ್ದೇಶ ಇದೆ ಅಂತ ಹೇಳಿದರು. ಶಸ್ತ್ರಚಿಕಿತ್ಸೆ ಅಗತ್ಯವಿರುವ ರೋಗಿಗಳನ್ನು ಮಂಗಳವಾರ ಬೆಂಗಳೂರಿನ ಈಸ್ಟ್ ಪಾಯಿಂಟ್ ಆಸ್ಪತ್ರೆಗೆ ಕರೆದೊಯ್ದು ಶಸ್ತ್ರಚಿಕಿತ್ಸೆ ಪೂರ್ಣಗೊಂಡ ಬಳಿಕ ಮರಳಿ ಕರೆತರುವ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಶಿಬಿರದ ವೇಳೆ ಸಂದೀಪ್ ರೆಡ್ಡಿ ಅವರು ಹಿರಿಯ ನಾಗರಿಕರ ಆರೋಗ್ಯ ವಿಚಾರಿಸಿ ಅಗತ್ಯ ಇದ್ದವರಿಗೆ ವಾಕಿಂಗ್ ಸ್ಟಿಕ್ ಹಾಗೂ ದೃಷ್ಟಿ ಸಮಸ್ಯೆ ಹೊಂದಿದ್ದವರಿಗೆ ಉಚಿತ ಕನ್ನಡಕಗಳನ್ನು ವಿತರಿಸಿದರು. ಆರೋಗ್ಯ ಶಿಬಿರಕ್ಕೆ ಸಹಕರಿಸಿದ ಸ್ನೇಹಿತರ ಬಳಗ ಹಾಗೂ ಶಿಬಿರದ ಬಗ್ಗೆ ಪ್ರಚಾರ ನಡೆಸಿದ ಆಟೋ ಚಾಲಕರಿಗೆ ಅವರು ಧನ್ಯವಾದಗಳನ್ನು ತಿಳಿಸಿದರು. ರೋಗಿಗಳಿಗೆ ಉಚಿತವಾಗಿ ಔಷಧಿಗಳನ್ನು ವಿತರಿಸುವುದರ ಜೊತೆಗೆ ಅಗತ್ಯ ಇದ್ದವರಿಗೆ ಕನ್ನಡಕ ಹಾಗೂ ವಾಕಿಂಗ್ ಸ್ಟಿಕ್ಗಳನ್ನು ನೀಡಲಾಯಿತು. ಸಮಾಜಮುಖಿ ಕಾರ್ಯಗಳನ್ನು ನಿರಂತರವಾಗಿ ನಡೆಸುತ್ತಿರುವ ಸಂದೀಪ್ ಬಿ ರೆಡ್ಡಿ ಅವರ ಸೇವಾ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೆಂಕಟೇಶ್, ಮಂಚೇನಹಳ್ಳಿ ರಿಯಾಜ್, ಕಣಜೇನಹಳ್ಳಿ ಸುಹಾಸ್, ಶ್ರೀರಾಮಪುರ ಶಶಿ, ರಘು, ಶ್ರೀಕಾಂತ್, ಹರೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.